ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ HbA1c ಬಗ್ಗೆ ಡಿಸ್ಕಸ್ ಮಾಡಿದ್ದೆ. HbA1c ಅಂದರೆ ಏನು, ಅದನ್ನು ನೀವು ಹೇಗೆ ಇಂಟರ್ಪ್ರಿಟ್ ಮಾಡ್ಕೊಳ್ಬೇಕು, ಯಾಕೆ ನಮಗದು ಯೂಸ್ಫುಲ್ ಇರುತ್ತೆ ಅಂತ. ಬಟ್ ಒಂದು ಕ್ವೆಶನ್ ಬರ್ತಾ ಇರುತ್ತೆ, ಈಗ ನನ್ನ HbA1c 9 ಬಂದಿದೆ, ನನ್ನ HbA1c 8 ಬಂದಿದೆ, ಏನು ಹೋಮ್ ರೆಮಿಡೀಸ್ ಹೇಳಿ, ನಮಗೆ ಏನಾದರೂ ನಾವು HbA1cಯನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ HbA1c ನಾನು ಹೇಳಿದ್ದೇನೆ, ಇದು ಒಂದು ಬ್ಲಡ್ ಟೆಸ್ಟ್. HbA1c ಅಂದರೆ ಏನು? HB ಅಂದರೆ ನಿಮ್ಮ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಂದರೆ ನಿಮ್ಮ ಒಂದು ಪ್ರೋಟೀನ್. ಎಲ್ಲಿರುತ್ತೆ ಈ ಪ್ರೋಟೀನ್? ನಿಮ್ಮ ಕೆಂಪು ರಕ್ತ ಕಣಗಳಲ್ಲಿರುತ್ತೆ. ಆ್ಯಂಡ್ ಈ ಹಿಮೋಗ್ಲೋಬಿನ್ಗೆ ನಿಮ್ಮ ಶುಗರ್ ಮಾಲಿಕ್ಯೂಲ್, ಗ್ಲೂಕೋಸ್ ಮಾಲಿಕ್ಯೂಲ್ ಹೋಗ್ಕೊಂಡು ಕೂಡ್ಕೊಳ್ಳುತ್ತೆ. ಎಲ್ಲಿಂದ ಬಂತು ಈ ಗ್ಲೂಕೋಸ್ ಮಾಲಿಕ್ಯೂಲು? ಈಗ ಸಪೋಸ್ ನೀವು ಡಯಾಬಿಟಿಕ್ ಇದ್ದೀರಾ ಅಥವಾ ಪ್ರೀ ಡಯಾಬಿಟಿಕ್, ಆವಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಶುಗರ್ ಇರುತ್ತೆ, ಅದು ತೇಲಾಡ್ತಾ ಇರುತ್ತೆ. ಈ ತೇಲಾಡ್ತಾ ಇರೋದು ಏನು ಮಾಡುತ್ತೆ? ಸುಮ್ಮನೆ ತೇಲಾಡ್ತಿರೋದಿಲ್ಲ, ಇಲ್ಲಿ ಸಿಗುವಂಥ ಪ್ರೋಟೀನ್ಗಳಿಗೆ ಹೋಗ್ಕೊಂಡು ಅದು ಬೈಂಡ್ ಆಗುತ್ತೆ. ಬೈಂಡ್ ಆದಮೇಲೆ ಅದೇನು ಮಾಡುತ್ತೆ? ಬೈಂಡ್ ಆದಮೇಲೆ ಅಲ್ಲೇ ಡ್ಯಾಮೇಜನ್ನು ಶುರು ಮಾಡುತ್ತೆ. ಏನು ಡ್ಯಾಮೇಜನ್ನು ಮಾಡುತ್ತೆ? ಕಣ್ಣಿನ ಪ್ರೋಟೀನ್ಸಿಗೆ ಬೈಂಡ್ ಆದರೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಈ ಥರ ಪ್ರಾಬ್ಲಮ್ ಬರುತ್ತೆ. ನರಗಳಿಗೆ ಬೈಂಡ್ ಆಯಿತು ಅಂತ ಹೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ. ಹಾರ್ಟಿನ ಪ್ರೋಟೀನ್ಸಿಗೆ ಬೈಂಡ್ ಆಯಿತು ಅಂದರೆ ಹಾರ್ಟಲ್ಲಿ ಪ್ರಾಬ್ಲಮ್ಸ್ ಬರೋದು. ಈ ರೀತಿ ಬಹಳಷ್ಟು ಕಾಂಪ್ಲಿಕೇಶನ್ಸನ್ನು, ಕಿಡ್ನಿಯ ಪ್ರೋಟೀನ್ಸಿಗೆ ಬೈಂಡ್ ಆಯಿತು ಅಂದರೆ ಡಯಾಬಿಟಿಕ್ ನೆಫ್ರೋಪತಿ. ಸೊ ಡಯಾಬಿಟಿಸಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅವನ್ನೆಲ್ಲವನ್ನು ಇದು ಮಾಡ್ತಾ ಇರುತ್ತೆ. HbA1c ಟೆಸ್ಟ್ ನಮ್ಗೇನು ಹೇಳ್ತಾ ಇರುತ್ತೆ, ಎಷ್ಟು ನಿಮ್ಮ ಈ ಗ್ಲೂಕೋಸ್ ಮಾಲಿಕ್ಯೂಲ್ ಹೋಗಿ ನಿಮ್ಮ ಈ ಹಿಮೋಗ್ಲೋಬಿನ್ ಮಾಲಿಕ್ಯೂಲಿಗೆ ಬೈಂಡ್ ಆಗ್ತಾ ಇದ್ದಾವೆ ಅಂತ. ಸೊ ಈಗ ಸಪೋಸ್ ನಿಮ್ಮ HbA1c 5.7, ಈಗ ನಾರ್ಮಲ್ ವ್ಯಕ್ತಿಯಲ್ಲಿ ಎಷ್ಟಿರಬೇಕು? 5.7ಗಿಂತ ಕಡಿಮೆ ಇರಬೇಕು. ಸೊ 5.7% ಅಂತ ಬಂದಿರುತ್ತೆ. 5.7% ಅಂದರೆ ಏನು? 100 ಹಿಮೋಗ್ಲೋಬಿನ್ ಪ್ರೋಟೀನ್ ಇತ್ತು ಅಂದರೆ ಅದರಲ್ಲಿ 5 ಹಿಮೋಗ್ಲೋಬಿನ್ಗೆ ಈ ರೀತಿ ಗ್ಲೂಕೋಸ್ ಮಾಲಿಕ್ಯೂಲ್, 5.7 ಹಿಮೋಗ್ಲೋಬಿನ್ಗೆ ಈ ಗ್ಲೂಕೋಸ್ ಮಾಲಿಕ್ಯೂಲ್ ಹತ್ಕೊಂಡಿದೆ ಅಂತ ಅರ್ಥ. 10% ಅಂತ ಬಂತು. 100 ಹಿಮೋಗ್ಲೋಬಿನ್ ಮಾಲಿಕ್ಯೂಲಿಗೆ 10 ಅಂತ, ಹಿಮೋಗ್ಲೋಬಿನಲ್ಲಿ 10 ಹಿಮೋಗ್ಲೋಬಿನ್ ಮಾಲಿಕ್ಯೂಲಿಗೆ ಈ ರೀತಿ ಗ್ಲೂಕೋಸ್ ಅಂಟ್ಕೊಂಡಿದೆ ಅಂತ ಅರ್ಥ. ಸೊ ನಾರ್ಮಲಲ್ಲಿ ಇಟ್ ಶುಡ್ ಬಿ ಲೆಸ್ ದೆನ್ 5.7. ಈಗ ಸಪೋಸ್ ನಿಮ್ಮದು 5.7ಗಿಂತ ಹೆಚ್ಚಿಗೆ ಬಂತು, 6.4ಗಿಂತ ಕಡಿಮೆ ಬಂತು, ಅಪ್ ಟು 5.7 to 6.4, ಪ್ರೀ ಡಯಾಬಿಟಿಕ್ ಅಂದರೆ ಬಾರ್ಡರ್ ಲೈನಲ್ಲಿ ಇದ್ದೀರಾ, ನೀವು ಕಾಳಜಿ ಮಾಡಲಿಲ್ಲ ಅಂದರೆ ನೀವು ಡಯಾಬಿಟಿಸ್ ಇನ್ ಕ್ಯಾಟಗರಿಯಲ್ಲಿ. ಆ್ಯಂಡ್ ಸಪೋಸ್ ಇಫ್ ಇಟ್ ಈಸ್ ಮೋರ್ ದೆನ್ 6.5 ಯು ಆರ್ ಡಯಾಬಿಟಿಕ್. ಹೀಗೆ ನಾವು ಇದನ್ನು ಕ್ಲಾಸಿಫೈ ಮಾಡ್ತಾ ಇರ್ತೇವೆ. ಸೊ ಈ HbA1c ನಮ್ಗೇನು ಹೇಳ್ತಾ ಇರುತ್ತೆ, ನಿಮ್ಮ ಸರಾಸರಿ 3 ತಿಂಗಳಿಂದ ನಿಮ್ಮ ಶುಗರ್ ಕಂಟ್ರೋಲ್ ಹೇಗಿದೆ ಅನ್ನೋದನ್ನು ಹೇಳ್ತಾ ಇರುತ್ತೆ. 3 ತಿಂಗಳನ್ನೇ ಯಾಕೆ? ಯಾಕಂದರೆ ಹಿಮೋಗ್ಲೋಬಿನ್, ಈ ಕೆಂಪು ರಕ್ತ ಕಣಗಳ ಜೀವಾವಧಿ 3 ಮಂತ್ಸ್. 3 ಮಂತ್ಸ್ ಆದಮೇಲೆ ಹೊಸ ಕೆಂಪು ರಕ್ತ ಕಣಗಳು ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಸೊ ಈ ವ್ಯಕ್ತಿಯ ಶುಗರ್ ಕಂಟ್ರೋಲ್ ಎಷ್ಟಿತ್ತು ಒಂದು 3 ಮಂತ್ಸಲ್ಲಿ ಅಂತ ನಮಗೆ ಈ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತಾ ಇರುತ್ತೆ. ಆ್ಯಂಡ್ ಯಾಕೆ ನಮಗೆ ಈ 3 ಮಂತ್ ಶುಗರ್ ಕಂಟ್ರೋಲ್ ಬೇಕು? ನಾವು ಫಾಸ್ಟಿಂಗೇ ಮಾಡಿಸ್ಬಿಡ್ತೀವಿ, ಫಾಸ್ಟಿಂಗಲ್ಲೂ ಗೊತ್ತಾಗ್ಬಿಡತ್ತಲ್ಲ. ಬಹಳಷ್ಟು ಸಲ ನೀವು ನೋಡ್ತೀರಾ, ಫಾಸ್ಟಿಂಗಲ್ಲಿ ಮಾಡಿದಾಗ ಶುಗರ್ ನಾರ್ಮಲ್ ಬಂದಿರುತ್ತೆ, ಬಟ್ HbA1c ಹೆಚ್ಚಿಗೆ ಬಂದಿರುತ್ತೆ. ಸೊ ಫಾಸ್ಟಿಂಗ್ ಏನು ಹೇಳುತ್ತೆ, ಆ ಸಿಚುವೇಶನಲ್ಲಿ, ಆ ಟೈಮಲ್ಲಿ ನಿಮಗೆ ಅಕ್ಯೂಟ್ ಕಂಡೀಷನಲ್ಲಿ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ, ಶಾರ್ಟ್ ಟರ್ಮ್ ನಮಗೆ ಪತ್ತೆ ಹಚ್ಚಬೇಕು ಅಂದಾಗ ನಮಗೆ ಬೇಕಾಗಿರೋದು ಫಾಸ್ಟಿಂಗ್. ಬಟ್ ನಿಮಗೆ ಒಂದು ಎವ್ರೇಜ್, ಸರಾಸರಿ 3 ತಿಂಗಳಲ್ಲಿ ನೀವು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅದನ್ನು ನೋಡಲಿಕ್ಕೆ ನಮಗೆ ಬೇಕಾಗಿರೋದು HbA1c. ಸೊ ಈ HbA1c ನಮಗೆ ಬಹಳಷ್ಟು ಇನ್ಫಾರ್ಮೇಷನನ್ನು
ಕೊಡ್ತಾ ಇರುತ್ತೆ. ಆ್ಯಂಡ್ ಸಪೋಸ್ ನೀವು ಆಲ್ರೆಡಿ ಡಯಾಬಿಟಿಕ್ ಇದ್ದೀರಾ, ಮೆಡಿಸಿನ್ಸನ್ನು ತೆಗೆದುಕೊಳ್ತಾ ಇದ್ದೀರಾ, ಇಂಜೆಕ್ಷನ್ಸ್ ತೆಗೆದುಕೊಳ್ತಾ ಇದ್ದೀರಾ, ಅವರಲ್ಲೂ ಡಾಕ್ಟರ್ಸ್ HbA1c ಮಾನಿಟರ್ ಮಾಡ್ತಾ ಇರ್ತಾರೆ. ಯಾಕೆ ನಾನು ಹೇಳಿದೆ, ಕಾಂಪ್ಲಿಕೇಶನ್, ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಇದೆಯಾ ಈ ವ್ಯಕ್ತಿಗೆ. ಯಾವತ್ತು HbA1c ಮಾಡಿದ್ರೂ ಇದು 8, 10, 11 ಈ ರೀತಿ ಎಲ್ಲ ಬರ್ತಾ ಇದೆ ಅಂದಾಗ ಈ ವ್ಯಕ್ತಿಯ ಶುಗರ್ ಕಂಟ್ರೋಲ್ ಸರಿ ಇಲ್ಲ. ಈ ವ್ಯಕ್ತಿಗೆ ಮುಂದೆ ಈ ರೀತಿ ಕಾಂಪ್ಲಿಕೇಶನ್, ಡಯಾಬಿಟಿಕ್ ನೆಫ್ರೋಪತಿ, ನ್ಯೂರೋಪತಿ, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ಹಾರ್ಟ್ ಪ್ರಾಬ್ಲಮ್ಸು ಇವೆಲ್ಲ ಬರುವಂಥ ಚಾನ್ಸಸ್ ಇದೆ ಅಂತ ಡಾಕ್ಟರ್ಸಿಗೆ ಒಂದು ಐಡಿಯಾ ಬರ್ತಾ ಇರುತ್ತೆ. ಸೊ ಡಯಾಬಿಟಿಕ್ ಇದ್ದವರಲ್ಲಿ ನಾವು HbA1c ಅಟ್ಲೀಸ್ಟ್ 7 ಅಥವಾ 7ಕ್ಕಿಂತ ಕಡಿಮೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಸೊ ಡಯಾಬಿಟಿಕ್ ಇರೋರಲ್ಲಿ ನಾವು ಅವರ HbA1c 5.7ಕ್ಕಿಂತ ಕಡಿಮೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ. ನಿಮಗೆ ಒಳ್ಳೆ ಶುಗರ್ ಕಂಟ್ರೋಲ್ ಇದೆ ಅಂದರೆ ಯು ಶುಡ್ ಸಿ ದ್ಯಾಟ್ ನಿಮ್ಮ HbA1c ಏನಿದೆ 7ಕ್ಕಿಂತ ಕಡಿಮೆ ಇರಬೇಕು. ಈಗ HbA1c ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, HbA1c ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮುಂದಾಗುವಂತಹ ಕಾಂಪ್ಲಿಕೇಶನ್ಸು, ಪ್ರಾಬ್ಲಮ್ಸು, ಕಿಡ್ನಿ ಕೆಟ್ಟೋಯ್ತು, ಡಯಾಲಿಸಿಸ್ ಮಾಡಬೇಕಾಯ್ತು, ನರಗಳು ಕೆಟ್ಟು ಹೋಗ್ಬಿಟ್ಟಿದ್ದಾವೆ, ಕೈ ಕಾಲೆಲ್ಲ ತುಂಬ ನೋವು ಬರ್ತಾ ಇದ್ದಾವೆ, ಕಿಡ್ನಿ ಫೇಲ್ ಆಗಿಬಿಟ್ಟಿದೆ, ಹಾರ್ಟ್ ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ, ಕಣ್ಣಿನಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನ ನಾವು ತಡಿಬಹುದು, ಕಂಟ್ರೋಲ್ ಮಾಡಬಹುದು, ನಿಲ್ಲಿಸಬಹುದು ಇಫ್ ವಿ ರೆಡ್ಯೂಸ್ ದ HbA1c. ಈ ಕ್ವೆಶನ್ ಬರುತ್ತೆ, ಹೇಗೆ ನನಗೆ ಹೋಮ್ ರೆಮಿಡೀಸ್ ಹೇಳಿ ಅಂತ. ನೀವು ಇಂಟರ್ನೆಟ್ ಓಪನ್ ಮಾಡಿದರೆ ನಿಮಗೆ ಬೇಕಾದಷ್ಟು ಹೋಮ್ ರೆಮಿಡೀಸ್ ಇರ್ತವೆ. ನೀವು ಸಿನೆಮನ್ ನೀರನ್ನು ಕುಡೀರಿ, ನೀವು ಮೆಂತೆ ನೀರನ್ನು ಕುಡೀರಿ, ನೀವು ಈ ಜಾಮೂನ್ ಹಣ್ಣಿನ ಬೀಜವನ್ನು ತಿನ್ನಿ. ಇಟ್ ಈಸ್ ಫುಲ್ ಆಫ್ ಹೋಮ್ ರೆಮಿಡೀಸ್. ಬಟ್ ಜನ ಏನು ಮರ್ತು ಹೋಗ್ತಾರೆ ಅಂದರೆ, ಜಸ್ಟ್ ಒಂದು ಈ ಥರದ ವಾಟರನ್ನು ಕುಡಿಯೋದ್ರಿಂದ ನಿಮ್ಮ HbA1c ಆಗಲಿ, ನಿಮ್ಮ ಶುಗರ್ ಕಂಟ್ರೋಲ್ ಬರೋದಾಗಲಿ ಆಗ್ತಾ ಇರೋದಿಲ್ಲ. ಇದು ಯಾವಾಗ ಕೆಲಸ ಮಾಡುತ್ತೆ, ಯಾವಾಗ ನೀವು ನಿಮ್ಮ ಬೇಸಿಕ್ಸನ್ನು ಕರೆಕ್ಟ್ ಮಾಡ್ಕೊಳ್ತೀರಾ. ಅಂದರೆ ನಾನು ಏನು ಬೇಕೋ ಅದು ತಿಂತಾ ಇದ್ದೇನೆ, ಸಕ್ಕರೆ ಅಲ್ಲಿ ಆವಾಗ ಇವಾಗ ತಿಂತಾ ಇದ್ದೇನೆ, ಅನ್ನ ಅಥವಾ ಚಪಾತಿ ಅದಕ್ಕೂ ಏನೂ ಕಂಟ್ರೋಲ್ ಇಲ್ಲ, ಓಕೆ. ಬಟ್ ನಾನು ರಿಲೀಜಿಯಸ್ಲಿ ಎವ್ರಿ ಡೇ ಈ ಮೆಂತೆ ನೀರನ್ನು ಕುಡಿತಾ ಇದ್ದೇನೆ, ಬಟ್ ನನ್ನ ಶುಗರ್ ಕಡಿಮೆ ಆಗ್ತಾ ಇಲ್ಲ. ಹೇಗೆ ಕಡಿಮೆ ಆಗತ್ತೆ? ಸೊ ಅದು ಮೆಂತೆ ನೀರು ಅಷ್ಟು ಅದಕ್ಕೆ ಪಾಪ ಪವರ್ ಇತ್ತು ಅಂತ ಹೇಳಿದರೆ ಅದು ಲೈಕ್ ನಾವು ಎಲ್ಲರೂ ಬರೀ ಮೆಂತೆ ನೀರನ್ನೇ ಕುಡಿತಾ ಇರಬೇಕಾಗಿತ್ತು. ಸೊ ಹೋಮ್ ರೆಮಿಡೀಸ್ ಏನಿದಾವೆ ನೀವು ಟ್ರೈ ಮಾಡಿ. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್, ಯು ಕ್ಯಾನ್ ಟ್ರೈ ಇಟ್, ಡೆಫಿನೆಟ್ಲಿ ಯು ಶುಡ್ ಟ್ರೈ ಇಟ್. ಬಟ್ ಅದರ ಜೊತೆ ನೀವು ನಿಮ್ಮ ಕೆಲವೊಂದು ಬೇಸಿಕ್ ಥಿಂಗ್ಸನ್ನು ನೀವು ಸರಿಯಾಗಿ ಮಾಡಲೇಬೇಕಾಗತ್ತೆ. ಆವಾಗಷ್ಟೇ ಈ ಥರ ಹೋಮ್ ರೆಮಿಡೀಸ್ ಕೆಲಸ ಮಾಡ್ತವೆ. ಜಸ್ಟ್ ನೀವು ಈ ನೀರುಗಳನ್ನು ಕುಡಿತಾ ಇದ್ದೀರಾ ಆ್ಯಂಡ್ ನನ್ನ HbA1c ಕಡಿಮೆ ಆಗತ್ತೆ ಅಂದಾಗ ದಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ಇನ್ ಟುಡೇಸ್ ವಿಡಿಯೋ ನಾವು ನೋಡೋಣ ನೀವು ಯಾವುದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಸೊ ದ್ಯಾಟ್ ಇಂಟರ್ನೆಟ್ಟಲ್ಲಿ ಇರುವಂತಹ ನೀವು ನಂಬುವಂತಹ ಯಾವುದೇ ಒಂದು ಹೋಮ್ ರೆಮಿಡಿ ನಿಮಗೆ ಕೆಲಸ ಮಾಡಬೇಕಾದ್ರೆ ನೀವು ಏನೇನನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಡಯಟ್. ಈಗ HbA1c ಕಡಿಮೆ ಮಾಡಬೇಕು ಅಂದಾಗ ಆ ವ್ಯಕ್ತಿ ಒಂದು ಪರ್ಟಿಕ್ಯುಲರ್ ಡಯಟನ್ನು ಫಾಲೋ ಮಾಡಬೇಕಾಗತ್ತೆ. ಏನು ಡಯಟನ್ನು ಫಾಲೋ ಮಾಡಬೇಕು? ಡಯಟ್ ಅಂದರೆ ಏನು? ನಿಮ್ಮ ಬಾಡಿಗೆ ಪೋಷಣೆ ಸಹ ಸಿಗಬೇಕು, ನಿಮ್ಮ ಶುಗರ್ ಲೆವೆಲ್ ಸಹ ನಾರ್ಮಲ್ ರೇಂಜಲ್ಲಿ ಇರಬೇಕು. ಈಗ ನಿಮ್ಮ HbA1c ಕಡಿಮೆ ಬರಬೇಕು ಅಂದಾಗ ನಾವೇನು ಮಾಡಬೇಕು? ನಿಮ್ಮ ಬಾಡಿಯಲ್ಲಿ, ನಿಮ್ಮ ರಕ್ತದಲ್ಲಿ ತೇಲಾಡುತ್ತಿರುವಂಥ ಶುಗರ್, ಗ್ಲೂಕೋಸ್ ಏನಿದೆ ಅದು ಕಡಿಮೆ ಆಗಬೇಕು. ಗ್ಲೂಕೋಸ್ ಕಡಿಮೆ ಆದಾಗ ಅವು ಈ ಹಿಮೋಗ್ಲೋಬಿನ್ಗೆ ಹೋಗಿ ಅಂಟ್ಕೊಳ್ಳೋದು ಕಡಿಮೆ ಆಗತ್ತೆ, ನಿಮ್ಮ HbA1c ಕಡಿಮೆ ಆಗತ್ತೆ. ನಿಮ್ಮ ಡಯಟಲ್ಲಿ ನೀವು ಕೆಲವೊಂದು ಚೇಂಜಸನ್ನು ಮಾಡಲೇಬೇಕಾಗತ್ತೆ. ಎಸ್, ಡೆಫಿನೆಟ್ಲಿ ಬಹಳ ಸಕ್ಕರೆಯುಕ್ತ ಆಹಾರ, ಪ್ರೊಸೆಸ್ಡ್ ಫುಡ್, ಯಾವ ಫುಡ್ಡನ್ನು ನೀವು ಪ್ಯಾಕೆಟಲ್ಲಿ ನಿಮ್ಗೆ ಸಿಗತ್ತೆ, ಬಹಳ ಫ್ಯಾಕ್ಟ್ರಿಯಲ್ಲಿ ನಾವು ಅದನ್ನು ಪ್ರೊಸೆಸ್ ಮಾಡಿರ್ತೇವೆ, ಈ ವೈಟ್ ಫ್ಲಾರ್ಸ್, ಮೈದಾ ಎಕ್ಸೆಟ್ರಾ, ಈ ಥರದ ಫುಡ್ಡನ್ನು ನಿಮ್ಮ ಡಯಟಲ್ಲಿ ನೀವು ಲಿಮಿಟ್ ಮಾಡಲೇಬೇಕು. ಇದು ಎಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ಅವ್ರು ಟ್ರೈ ಮಾಡ್ತಾರೆ. ನಾನು ಸಕ್ಕರೆಯುಕ್ತ ಏನೂ ತಿನ್ನೋದಿಲ್ಲ, ನನಗೆ ಶುಗರ್ ಇದೆ, ಬೇಡ ಬೇಡ ಅಂತಿರ್ತಾರೆ. ಬಟ್ ನೀವು ತಿನ್ನುವಂತಹ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಅನ್ನ, ಚಪಾತಿ, ರೊಟ್ಟಿ. ಇವೆಲ್ಲ ಲಾಸ್ಟಿಗೆ ಬ್ರೇಕ್ ಡೌನ್ ಆಗೋದು ಯಾವುದಲ್ಲಿ? ನಿಮ್ಮ ಶುಗರ್ಸಲ್ಲಿ, ಫ್ಯಾಟ್ಸಲ್ಲಿ. ನೀವು ಏನು ತಿಂತೀರಾ, ಅನ್ನ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಅದಕ್ಕೆ ಒಂದು ಲಿಮಿಟ್ ಇರಬೇಕು. ನಾನು ಸಕ್ಕರೆಯನ್ನು ಮುಟ್ತಾ ಇಲ್ಲ, ಆದರೆ ನಾನು ಒಂದು 5-6 ಚಪಾತಿ ತಿಂತಾ ಇದ್ದೇನೆ ಎಟ್ ಒನ್ ಗೋ, ದಟ್ ಈಸ್ ನಾಟ್ ಕರೆಕ್ಟ್. ನಿಮ್ಮ ಆಹಾರದಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು.
ಕಾರ್ಬೋಹೈಡ್ರೇಟ್ ಬೇಕು, ಅದ್ರ ಜೊತೆ ಅದಕ್ಕೆ ಬ್ಯಾಲೆನ್ಸ್ ಮಾಡುವ ಹಾಗೆ ಪ್ರೋಟೀನ್ ಇರಬೇಕು, ಒಳ್ಳೆಯ ಫ್ಯಾಟ್ಸ್ ಇರಬೇಕು. ಸೊ ಎಲ್ಲವನ್ನೂ ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ, ಬಟ್ ಬರೀ ನಾನು ರೈಸ್ ಜಾಸ್ತಿ ತಿಂತಾ ಇದ್ದೇನೆ, ಚಪಾತಿ ತಿಂತಾ ಇದ್ದೇನೆ ಅಥವಾ ರೊಟ್ಟಿಯನ್ನೇ ಜಾಸ್ತಿ ತಿಂತಾ ಇದ್ದೇನೆ ಅಂದ್ರೂ ಸಹ ನಿಮ್ಮ ಶುಗರ್ ಸ್ಪೈಕ್ ಆಗುತ್ತೆ. ಸೊ ನಿಮ್ಮ ಪೋರ್ಷನ್ ಅನ್ನ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಎಷ್ಟು ತಿಂತಾ ಇದ್ದೀರಾ, ಅದು ಹೆಲ್ದಿನೇ ಆಗಿರಲಿ, ಅದರಲ್ಲಿ ಸಕ್ಕರೆ ಇರದೇ ಇರಲಿ, ಬಟ್ ಅದೂ ಸಹ ನಿಮ್ಮ ಬಾಡಿ ಒಳಗಡೆ ಹೋದಾಗ ಲಾಸ್ಟ್ಗೆ ಕನ್ವರ್ಟ್ ಆಗೋದು ಈ ರೀತಿ ಶುಗರ್ಸ್ ಅಲ್ಲೇ. ಸೊ ಇವುಗಳನ್ನ ಸಹ ನೀವು ಲಿಮಿಟ್ ಮಾಡಬೇಕಾಗತ್ತೆ, ಪೋರ್ಷನ್ ಅನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಡಾಕ್ಟರ್ ಹೇಳಿದ್ದಾರೆ ನನಗೆ ಗೋಡಂಬಿಯನ್ನ ತಿನ್ನಿ, ಡ್ರೈ ಫ್ರೂಟ್ಸ್ ಅನ್ನ ತಿನ್ನಿ ಅಂದ್ಕೊಂಡು ನಾವು ಒಂದು ಬೌಲ್ ತುಂಬಾ ಡ್ರೈ ಫ್ರೂಟ್ಸ್ ಅನ್ನ ತಿನ್ನಕ್ಕಾಗೋದಿಲ್ಲ. ಒಂದು 4-5 ಗೋಡಂಬಿ ಅಥವಾ ಒಂದು 4-5 ಆಲ್ಮಂಡ್ಸ್ ಇಷ್ಟೇ ನಾವು ತಿನ್ನಬಹುದು. ಸೊ ಕ್ವಾಂಟಿಟಿ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಆಹಾರದಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅನ್ನ ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಹೌದು, ನಾನು ಬಹಳ ಫ್ರೂಟ್ಸು ವೆಜಿಟೇಬಲ್ಸು ತಿನ್ನಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ನಾವು KG ಗಟ್ಟಲೆ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನಕ್ಕಾಗೋದಿಲ್ಲ. ಅದನ್ನೂ ಸಹ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬಟ್ ನಾವು ಯಾಕೆ ಹೇಳ್ತೇವೆ ಫ್ರೂಟ್ಸನ್ನು ಇನ್ಕ್ಲೂಡ್ ಮಾಡಿ, ವೆಜಿಟೇಬಲ್ಸನ್ನು ಇನ್ಕ್ಲೂಡ್ ಮಾಡಿ? ಇವೇನಾಗುತ್ತೆ, ನಿಮ್ಮ ಹೊಟ್ಟೆಯಲ್ಲಿ ಇರುತ್ತೆ, ಇದರಲ್ಲಿ ಫೈಬರ್ ಇರುತ್ತೆ. ಸೊ ನಿಮಗೆ ಮೋಷನ್ ಪಾಸ್ ಮಾಡಲಿಕ್ಕಾಗಲಿ, ನಿಮಗೆ ಹಸಿವೆ ಕಡಿಮೆ ಆಗೋದಕ್ಕಾಗಲಿ, ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗೋದಕ್ಕಾಗಲಿ ಇವು ಬೇಕಾಗ್ತವೆ. ಸೊ ಆದ್ದರಿಂದ ನಾವು ಹೇಳ್ತೇವೆ ಫೈಬರ್ ರಿಚ್ ಫುಡ್ಡನ್ನು ತಿನ್ನಿ, ಪ್ರೋಟೀನ್ ಇರುವಂಥ ಫುಡ್ಡನ್ನು ತಿನ್ನಿ. ನನ್ನ ಕೊಲೆಸ್ಟ್ರಾಲ್ ಸಹ ಹೆಚ್ಚಿಗೆ ಇದೆ, ಸೊ ನಾನು ಚಿಕನನ್ನು ಮುಟ್ತಾನೇ ಇಲ್ಲ, ನಾನು ಅದನ್ನು ತಿಂತಾನೇ ಇಲ್ಲ. ನೀವು ತಿಂದೇ ಇದ್ರೂ ಪರವಾಗಿಲ್ಲ, ದಟ್ ಈಸ್ ಫೈನ್, ಬಟ್ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ಸ್ ಇರಬೇಕು. ಸೊ ಸಪೋಸ್ ಯು ಆರ್ ಅ ನಾನ್ ವೆಜಿಟೇರಿಯನ್ ಆ್ಯಂಡ್ ನೀವು ಚಿಕನ್ ತಿಂತೀರಾ ಅಂದಾಗ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಿ. ಹೇಗೆ ಕುಕ್ ಮಾಡ್ತಾ ಇದ್ದೀರಾ ಅದನ್ನು ನೋಡಿ. ಚಿಕನನ್ನು ನೀವು ಸಪೋಸ್ ನೀವು ಘೀ ರೋಸ್ಟ್ ಮಾಡ್ಕೊಂಡು ತಿಂತಾ ಇದ್ದೀರಾ, ಇದೆಲ್ಲ ತಿಂದಾಗ ಏನಾಗುತ್ತೆ, ಅದರಲ್ಲಿ ಇರುವಂತಹ ಪ್ರೋಟೀನ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಟ್ರಾನ್ಸ್ ಫ್ಯಾಟ್ಸ್ ನಿಮ್ಮಲ್ಲಿ ಹೆಚ್ಚಿಗೆ ಬರ್ತವೆ. ಸೊ ಹೇಗೆ ಕುಕ್ ಮಾಡ್ತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ದಿವಸಕ್ಕೆ ಅಥವಾ ನಿಮ್ಮ ಫ್ರೀಕ್ವೆನ್ಸಿ ಎಷ್ಟಿದೆ ಈ ಚಿಕನನ್ನು ಕನ್ಸ್ಯೂಮ್ ಮಾಡೋದು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ನಾನು ಯಾವತ್ತೂ ಹೇಳ್ತೇನೆ, ಯಾವುದೇ ಒಂದು ವಸ್ತು ಅದು ಕೆಟ್ಟದ್ದು ಅದು ಒಳ್ಳೆಯದು ಅಂತ ನಾವು ಅದನ್ನು ಪ್ರಾಪರ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ಲವನ್ನು ನಾವು ಒಂದು ಲಿಮಿಟಲ್ಲಿ ತಿಂದಾಗ ಇಟ್ ವಿಲ್ ಬಿ ಫೈನ್. ಬಟ್ ಯಾವಾಗ ಅದನ್ನು ನಾವು ಒಂದು ಲಿಮಿಟ್ಗಿಂತ ಹೆಚ್ಚಿಗೆ ತಿನ್ನೋಕ್ಕೆ ಶುರು ಮಾಡ್ತೀವಿ, ದಟ್ ಈಸ್ ವೆನ್ ದ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್. ಹೆಚ್ಚಿಗೆ ನೀರನ್ನು ಕುಡಿಯೋದು, ಪ್ರೋಬಯೋಟಿಕ್ಸನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದು, ಹಾಲು, ಮೊಸರು, ಮಜ್ಜಿಗೆ, ಒಳ್ಳೆ ಬ್ಯಾಕ್ಟೀರಿಯಾವನ್ನು ನಿಮ್ಮ ಗಟ್ಟಲ್ಲಿ, ನಿಮ್ಮ ಕರುಳಿನಲ್ಲಿ ಬೆಳೆಸಲಿಕ್ಕೆ ನಾವು ಹೆಲ್ಪ್ ಮಾಡೋದು, ಇವೆಲ್ಲದರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ HbA1c ಕಡಿಮೆ ಆಗುತ್ತೆ. ಎರಡನೇ ನ್ಯಾಚುರಲ್ ರೆಮಿಡಿ ನಿಮಗೆ HbA1c ಕಡಿಮೆ ಮಾಡಬೇಕು ಅಂದಾಗ ನೀವು ಮಾಡಬೇಕಾಗಿದ್ದು ವ್ಯಾಯಾಮ ಅಥವಾ ಎಕ್ಸಸೈಸ್. ನಾನೊಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದೆ. ಏನು ವಾಕಿಂಗ್ ಮಾಡ್ತೀರಾ, ವಾಕಿಂಗ್ ಈಸ್ ಅನ್ ಆಕ್ಟಿವಿಟಿ. ನೀವು ಎಕ್ಸಸೈಸನ್ನು ಸಹ ಮಾಡಬೇಕು. ಎಕ್ಸಸೈಸ್ ಅಂದರೆ ಏನು, ನೀವು ಕಾಂಬಿನೇಷನನ್ನು ಮಾಡಬೇಕು. ಒಂದಿನ ವಾಕ್ ಮಾಡಿದ್ರಿ, ಇನ್ನೊಂದು ದಿನ ಸ್ವಲ್ಪ ಅದರ ಸ್ಪೀಡನ್ನು ಇನ್ಕ್ರೀಸ್ ಮಾಡಿದ್ರಿ, ಕೆಲವೊಂದು ದಿನ ಸ್ವಲ್ಪ ಸ್ಲೋ ಆಗಿ ಜಾಗ್ ಮಾಡ್ತಾ ಇದ್ದೀರಾ, ಕೆಲವೊಂದು ದಿನ ಯೋಗ ಟ್ರೈ ಮಾಡ್ತೀರಾ, ಕೆಲವೊಂದು ದಿನ ಸ್ವಲ್ಪ ವೇಟ್ಸನ್ನು ಲಿಫ್ಟ್ ಮಾಡ್ತೀರಾ, ರೆಸಿಸ್ಟೆಂಟ್ ಟ್ರೈನಿಂಗ್, ಕೆಲವೊಂದು ದಿನ ಸ್ವಿಮ್ಮಿಂಗಿಗೆ ಹೋಗ್ತೀರಾ. ಸೊ ಈ ಥರದ ವೇರಿಡ್ ಆಕ್ಟಿವಿಟೀಸನ್ನು ಮಾಡಬೇಕಾಗತ್ತೆ. ಸೊ ಬಹಳಷ್ಟು ಸಲ ನಾವೇನು ಮಾಡ್ತೇವೆ, ವಾಕಿಂಗ್ ಅಂತ ಹೇಳ್ಕೊಂಡು ಜಸ್ಟ್ ಒಂದು ರೌಂಡ್ ಹೊಡಿತೇವೆ ಅಷ್ಟೇ, ಅಥವಾ ಒಂದು 40 ಮಿನಿಟ್ಸ್ 50 ಮಿನಿಟ್ಸ್ ಮಾಡ್ತೇವೆ ಅಂದ್ಕೊಂಡು. ಬಟ್ ನಿಮ್ಮ ಸ್ನಾಯುಗಳು ಗಟ್ಟಿಯಾಗೋದು, ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗೋದು, ಇವೆಲ್ಲದಕ್ಕೂ ಕಾಂಬಿನೇಷನ್ ಎಕ್ಸಸೈಸಸ್ ಬೇಕಾಗ್ತವೆ. ಬಟ್ ನೀವು ಏನೂ ಮಾಡದೇ ಇರೋದಕ್ಕಿಂತ, ಮನೆಯಲ್ಲಿ ಕುತ್ಕೊಂಡಿರೋದಕ್ಕಿಂತ ನೀವು ಮಾತಾಡಿದ್ರೂ ಪರವಾಗಿಲ್ಲ, ನೀವು ಒಂದು ರೌಂಡ್ ವಾಕ್ ಮಾಡೋದು ಇಸ್ 100 ಟೈಮ್ಸ್ ಬೆಟರ್ ದೆನ್ ಮನೆಯಲ್ಲೇ ಕುತ್ಕೊಂಡು TV ನೋಡೋದಕ್ಕಿಂತ. ಇದು ಮಚ್ ಬೆಟರ್ ಆಕ್ಟಿವಿಟಿ. ಸಪೋಸ್ ನಿಮಗೆ ಏಜ್ ಆಗಿದೆ, ನಿಮಗೆ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದ್ರೂ ಸ್ಲೋಲಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು ಆ್ಯಂಡ್ ಸ್ಲೋಲಿ ಅದನ್ನು ಬಿಲ್ಡಪ್ ಮಾಡ್ಬೋದು. ಸೊ ಟ್ರೈ ಟು ಇನ್ಕಾರ್ಪೊರೇಟ್ ಆಲ್ ದಿಸ್ ಫಾರ್ಮ್ ಆಫ್ ಎಕ್ಸಸೈಸಸ್. ಸೊ ವೇಟ್ ಮೇಂಟೈನ್ ಮಾಡೋದು ಅಥವಾ ವೇಟ್ ರಿಡಕ್ಷನ್, ನೀವು ಸಪೋಸ್ ಬಹಳ ಓವರ್ ವೇಟ್ ಇತ್ತು ಅಂದಾಗ ಅದನ್ನು ಸಹ ನೀವು ಕಡಿಮೆ ಮಾಡ್ಕೊಳ್ಳೋದು ಬಹಳ ಹೆಲ್ಪನ್ನು ಮಾಡುತ್ತೆ. ಯಾಕಂದರೆ ನೀವು ಓವರ್ ವೇಟ್ ಇದ್ದಾಗ ನಿಮಗೆ ಇನ್ಸುಲಿನ್ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಇರುತ್ತೆ. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಲಿಕ್ಕೆ, ಇನ್ಸುಲಿನನ್ನು ನಿಮ್ಮ ಬಾಡಿ ಹೆಚ್ಚಿಗೆ ತೆಗೆದುಕೊಂಡು ಯೂಸ್ ಮಾಡೋ ಹಾಗೆ ಮಾಡಲಿಕ್ಕೆ ನೀವು ವೇಟನ್ನು ರೆಡ್ಯೂಸ್ ಮಾಡ್ಕೊಳ್ಬೇಕು. ಒಂದು 5 kg ವೇಟ್ ರೆಡ್ಯೂಸ್ ಮಾಡಿದ್ರು ಅದು ಎಷ್ಟೋ ಡಿಫ್ರೆನ್ಸನ್ನು ಮಾಡ್ತಾ ಇರುತ್ತೆ. ಆ್ಯಂಡ್ ಎಸ್, ಇವೆಲ್ಲ ಮಾಡ್ತಾ ಇದ್ದೀರಾ, ಬಟ್
ಬಟ್ ನಿಮ್ಮ HbA1c ಕಡಿಮೆ ಆಗ್ತಾ ಇಲ್ಲ, ನಿಮ್ಮ ಶುಗರ್ ಲೆವೆಲ್ಸ್ ಬಹಳ ವೇರಿಡ್ ಇದ್ದಾವೆ ಅಂದಾಗ ಎಸ್ ನಿಮಗೆ ಮೆಡಿಸಿನ್ಸ್ ಬೇಕಾಗ್ತವೆ. ಮೆಡಿಸಿನ್ಸ್ ಆರ್ ದೇರ್ ಟು ಹೆಲ್ಪ್ ಯು. ಸೊ ನೀವು ಮೆಡಿಸಿನ್ಸನ್ನು ಶುರು ಮಾಡ್ಕೊಳ್ಬೇಕಾಗತ್ತೆ ಸೊ ದ್ಯಾಟ್ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗಬೇಕು. ನಾನು ಎಲ್ಲ ಮಾಡಿದೆ, ನನಗೆ ಏನೋ ನಾನು ಮೆಡಿಸಿನ್ಸ್ ತೊಗೊಳ್ಬಾರ್ದು ಅಂತಾನೆ ನಾನು ಅದನ್ನು ತೊಗೊಳ್ತಾ ಇಲ್ಲ, ಪರವಾಗಿಲ್ಲ. ಬಟ್ ನೀವು ಶುಗರನ್ನು ಕಂಟ್ರೋಲ್ ಮಾಡಲೇಬೇಕು. ಶುಗರ್ ಕಂಟ್ರೋಲ್ ಆಗಲಿಲ್ಲ, ನಾನು ಹೆಚ್ಚಿಗೆ ಕಡಿಮೆ ಆಗ್ತಾ ಇದೆ ಅಂದಾಗ ಎಂಡ್ ಆರ್ಗನ್ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಸೊ ಮೆಡಿಸಿನ್ಸ್ ಆರ್ ಅಗೇನ್ ಅ ಗುಡ್ ಆಲ್ಟರ್ನೇಟಿವ್ಸ್. ನಿಮ್ಮ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್, ನೀವು ಡಯಟ್ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಶುಗರ್ ಲೆವೆಲ್ ಒಂದು ರೇಂಜ್ಗಿಂತ ಹೆಚ್ಚಿಗೆನೇ ಇದೆ ಅಂದಾಗ ನಿಮ್ಮ ಬಾಡಿ ಈಸ್ ಆಲ್ವೇಸ್ ಅಂಡರ್ ಸ್ಟ್ರೆಸ್. ಸೊ ಕನ್ಸಿಡರ್ ಟೇಕಿಂಗ್ ಮೆಡಿಸಿನ್ಸ್. ಚೆಕ್ ಮಾಡ್ಕೊಳ್ತಾ ಇರಿ, ಫಾಲೋ ಅಪ್ ಮಾಡ್ಕೊಳ್ತಾ ಇರಿ. ಎಷ್ಟಿದೆ ನಿಮ್ಮ HbA1c ಅಥವಾ ಎಷ್ಟಿದೆ ನಿಮ್ಮ ಶುಗರ್, ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಸೊ ದ್ಯಾಟ್ ನಿಮಗೆ ಗೊತ್ತಿರುತ್ತೆ ನಿಮ್ಮ ಬಾಡಿಯಲ್ಲಿ ಏನು ನಡೀತಾ ಇದೆ ಆ್ಯಂಡ್ ನೀವು ನಿಮ್ಮ ಬಾಡಿಯನ್ನು ಎಷ್ಟು ಸ್ಟ್ರೆಸ್ಸಿಗೆ ಹಾಕಿದ್ದೀರಾ ಅಂತ. ಸೊ ಫಾಲೋ ಅಪ್ ಇರ್ಬೋದು, ಮಾನಿಟರ್ ಮಾಡೋದು, ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಕೊಳ್ಳೋದಿರ್ಬೋದು, ಇವೆಲ್ಲ ಸಹ ಇಂಪಾರ್ಟೆಂಟ್ ಇರ್ತವೆ. ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಸ್ಟ್ರೆಸ್ ಹೆಚ್ಚಿಗೆ ಆದ ಹಾಗೆ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ಬರ್ತಾ ಇರ್ತವೆ. ಕಾರ್ಟಿಸಾಲ್ ಹೆಚ್ಚಿಗೆ ಆಗೋದು, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗೋದು ಎಕ್ಸೆಟ್ರಾ. ಸೊ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು. ಹೇಗೆ ಕಡಿಮೆ ಮಾಡ್ಕೊಳ್ತೀರಾ? ನಿಮಗೆ ಯಾವುದೇ ಒಂದು ಆ್ಯಕ್ಟಿವಿಟಿ ಯಾವುದರಲ್ಲಿ ನಿಮಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬಹುದು ಅನಿಸುತ್ತೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಸ್ಟ್ರೆಸ್ ಎಲ್ಲರಿಗೂ ಬೇಕಾಗಿರುತ್ತೆ. ಸ್ಟ್ರೆಸ್ ಇರದೇ ಇರುವಂಥ ಯಾವುದೇ ಹ್ಯೂಮನ್ ಬೀಯಿಂಗ್ ಇರೋದಿಲ್ಲ. ಸೊ ನೀವು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳುವಂಥ ಚೀಪೆಸ್ಟ್ ಮೆಥಡ್ ಅಂದರೆ adequate sleep, ಒಂದು ಕ್ವಾಲಿಟಿ ನಿದ್ದೆಯನ್ನು ಪಡೀಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಟ್ರೈ ಟು ರೆಡ್ಯೂಸ್ ಯುವರ್ ಸ್ಟ್ರೆಸ್. ಸನ್ ಎಕ್ಸ್ಪೋಜರ್, ಆದಷ್ಟು ನಿಮ್ಮ ಬಾಡಿಯನ್ನು ಈ ಸೂರ್ಯ ಕಿರಣಗಳಿಗೆ ಎಕ್ಸ್ಪೋಸ್ ಮಾಡಿ. ಒಂದು 30 minutes ಆಫ್ ಎಕ್ಸ್ಪೋಜರ್ ಆಲ್ಸೋ ಬಹಳಷ್ಟು ಡಿಫ್ರೆನ್ಸನ್ನು ಮಾಡ್ತಾ ಇರುತ್ತೆ. ಎಸ್, ನಿಮ್ಮ ಡಯಾಬಿಟಿಸಿನ ಕಂಟ್ರೋಲಿಗೂ ಸಹ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಆದಷ್ಟು ನೀವು ಈ ಸೂರ್ಯ ಕಿರಣಗಳನ್ನು, ವೈಟಮಿನ್ ಡಿಯನ್ನು ಪಡೀಲಿಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಆಲ್ಸೋ ಅದರ ಜೊತೆ ನಿಮಗೆ ಸ್ಮೋಕಿಂಗು, ಡ್ರಿಂಕಿಂಗು ಈ ರೀತಿ ಚಟಗಳಿತ್ತು ಅಂದರೆ ನೀವು ಇದನ್ನು ಕಂಟ್ರೋಲ್ ಮಾಡಲೇಬೇಕು. ಈಗ ನಾನು ಹೇಳಿದಂಥ ಯಾವ ಟಿಪ್ಸ್ ಆಯಿತು, ಒಂದು ಈಟಿಂಗ್ ಹೆಲ್ದಿ, ಒಳ್ಳೆಯ ಬ್ಯಾಲೆನ್ಸ್ಡ್ ಫುಡ್ ಇರಬಹುದು, ಅದಕ್ಕೆ ತಕ್ಕ ಹಾಗೆ ಎಕ್ಸಸೈಸ್ ಮಾಡೋದಿರ್ಬೋದು, ಮೋರ್ ಆ್ಯಂಡ್ ಮೋರ್ ಆ್ಯಕ್ಟಿವ್ ಆಗಿರೋದು, ಸೆಡೆಂಟ್ರಿ ಲೈಫನ್ನು ಲೀಡ್ ಮಾಡದೇ ಇರೋದು, ವೇಟನ್ನು ಮೇಂಟೈನ್ ಮಾಡೋದು, ಆಲ್ಕೋಹಾಲ್ ಸ್ಮೋಕಿಂಗನ್ನು ಕ್ವಿಟ್ ಮಾಡೋದು, ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದು, ಎಡಿಕ್ವೇಟ್ ಸ್ಲೀಪನ್ನು ಪಡೆಯೋದು. ಇವೆಲ್ಲದರ ಜೊತೆ ನೀವು ಯಾವುದೇ ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿ. ಅದು ಸಿನೆಮನ್ ವಾಟರ್ ಇರ್ಬೋದು, ಮೆಂತೆ ನೀರು ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಎಲ್ಲವೂ ಕೆಲಸ ಮಾಡ್ತವೆ ಯಾವಾಗ ನಾನು ಹೇಳಿದಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದಾಗ ಮಾತ್ರ. ಅದನ್ನು ಬಿಟ್ಟು ನಾನು ಬರೀ ಹೋಮ್ ರೆಮಿಡೀಸನ್ನು ಮಾತ್ರ ಟ್ರೈ ಮಾಡ್ತಿರ್ತೇನೆ, ಈ ನೀರನ್ನು ಕುಡಿತೇನೆ, ಬೆಳಿಗ್ಗೆ ರಾತ್ರಿ ಈ ನೀರನ್ನು ಕುಡಿತೇನೆ, ಮಧ್ಯದಲ್ಲಿ ನನಗೆ ಯಾವುದ್ರ ಬಗ್ಗೆನೂ ಕಂಟ್ರೋಲೇ ಇಲ್ಲ, ನನ್ನ ಸ್ಟ್ರೆಸ್ ಲೆವೆಲ್ಸ್ ಸಿಕ್ಕಾಪಟ್ಟೆ ಹೆಚ್ಚಿಗೆ ಆಗಿಬಿಟ್ಟಿದೆ, ನಿದ್ದೆ ಸರಿ ಇಲ್ಲ, ನಾನು ತಿನ್ನುವ ಒಂದು ಟೈಮಿಂಗ್ ಇಲ್ಲ, ಮೆಡಿಸಿನ್ಸ್ ಬಗ್ಗೆ ನನಗೆ ಬಾದರೇ ಇಲ್ಲ, ಈ ರೀತಿ ಎಲ್ಲ ಇದ್ದಾಗ ನೀವು ಯಾವುದೇ ಥರದ ಹೋಮ್ ರೆಮಿಡೀಸ್ ಮಾಡಿದ್ರು ಅದು ನಿಮಗೆ ಹೆಲ್ಪನ್ನು ಮಾಡೋದಿಲ್ಲ. ಸೊ ಬಿ ಅವೇರ್, ನಿಮ್ಮ ಬಾಡಿಯ ಬಗ್ಗೆ ತಿಳ್ಕೊಳ್ಳಿ ಆ್ಯಂಡ್ ಬಿ ಮೋರ್ ಪ್ರೋಆ್ಯಕ್ಟಿವ್ ಆ್ಯಂಡ್ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ. ಹೋಮ್ ರೆಮಿಡೀಸನ್ನು ಟ್ರೈ ಮಾಡಿ, ಬಟ್ ಕೆಲವೊಂದು ಥಿಂಗ್ಸನ್ನು ಇನ್ ಲೈನ್ ಇಟ್ಕೊಳ್ಳಿ ಸೊ ದ್ಯಾಟ್ ಯು ಕ್ಯಾನ್ ಡೆಫಿನೆಟ್ಲಿ ರೆಡ್ಯೂಸ್ ಯುವರ್ HbA1c ಆ್ಯಂಡ್ ಮುಂದೆ ಆಗುವಂಥ ಕಾಂಪ್ಲಿಕೇಶನ್ಸನ್ನು ಸಹ ನೀವು ಕಡಿಮೆ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.